ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷ ಒಂದು ದಾಳಿಗೆ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ. ಪಾಕಿಸ್ತಾನ ಸಂಘರ್ಷವನ್ನು ಮುಂದುವರಿಸೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದೆ. ಒಂದು ಕಡೆ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಶೆಲ್ಲಿಂಗ್ ನಡೀತಾ ಇದೆ. ಮತ್ತೊಂದು ಕಡೆ ನಿನ್ನೆ ರಾತ್ರಿ ಭಾರತದ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಬಂದ ಪಾಕಿಸ್ತಾನ ಭಯಾನಕವಾಗಿ ಒದೆ ತಿಂದಿದೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನ ತನ್ನ 2 ಯುದ್ಧ ವಿಮಾನಗಳನ್ನು ಕೂಡ ಕಳ್ಕೊಂಡಿದೆ. ಇನ್ನು ಅಂತಾರಾಷ್ಟ್ರೀಯ ಗಡಿಯಲ್ಲಿ ಕೂಡ ಭಾರತ ಕಟ್ಟೆಚ್ಚರವನ್ನು ಕೈಗೊಳ್ತಾ ಇದೆ. ಅಲ್ಲಿ BSF ಗಸ್ತನ್ನು ಹೆಚ್ಚು ಮಾಡಲಾಗಿದೆ. ಈ ಮಧ್ಯೆ ಭಾರತದ 15 ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಚೈನಾದ ಮಿಸೈಲ್ಗಳನ್ನು ಬಳಸಿ ದಾಳಿ ಮಾಡೋದಕ್ಕೆ ವಿಫಲ ಪ್ರಯತ್ನವನ್ನು ಮಾಡಿದ್ದ ಪಾಕಿಸ್ತಾನ ಅದರ ಪರಿಣಾಮವಾಗಿ ತನ್ನ 10 ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಪೈಕಿ 6 ಕಳ್ಕೋಬೇಕಾಗಿ ಬಂದಿದೆ. ಭಾರತ ಪಾಕಿಸ್ತಾನದ ಮೇಲೆ ಮಾಡಿದ ಭಯಾನಕ ಡ್ರೋನ್ ದಾಳಿ ಅವರಿಗೆ ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯವಾಗದ ಹೊಡೆತವನ್ನು ಕೊಟ್ಟಿದೆ. ಹಾಗಾದರೆ ಭಾರತ ಬಳಸಿದ ಡ್ರೋನ್ ಯಾವುದು, ಅಲ್ಲಿ ನಾಶವಾದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಯಾವುವು ಮತ್ತು ಪಾಕಿಸ್ತಾನದ ಸುಳ್ಳು ಸುದ್ದಿಗಳ ಯುದ್ಧ ಹೇಗೆ ನಡೀತಾ ಇದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, 6ನೇ ತಾರೀಕು ರಾತ್ರಿ ಪಾಕಿಸ್ತಾನದ ಮೇಲೆ ಭಾರತ ಏರ್ ಸ್ಟ್ರೈಕ್ ಅನ್ನು ಮಾಡಿತು. ಅದು ಪಾಕಿಸ್ತಾನಕ್ಕೆ ದೊಡ್ಡ ಶಾಕ್ ಅನ್ನು ಕೊಟ್ಟಿದೆ. ಯಾವುದೇ ದೇಶದ ಮೇಲೆ ಒಂದು ದಾಳಿ ಆಗುತ್ತೆ ಅಂದರೆ ಅದನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಸಾಧ್ಯವಾಗದ ಸರ್ಕಾರ ಮತ್ತು ಸೇನೆಯ ಬಗ್ಗೆ ಅಲ್ಲಿನ ಜನ ನಂಬಿಕೆಯನ್ನು ಕಳ್ಕೋತಾರೆ. ಹಾಗಾಗಬಾರ್ದು ಅಂದರೆ ನಾವು ಕೂಡ ಏನಾದರೂ ಮಾಡಿದ್ದೀವಿ, ಶತ್ರುಗಳ ದಾಳಿಯನ್ನು ತಡೆಯೋದಕ್ಕೆ ಪ್ರಯತ್ನ ಪಟ್ವಿ, ರಿಟಾಲಿಯೇಟ್ ಮಾಡಿದ್ವಿ, ಅದರ ಭಾಗವಾಗಿ ಶತ್ರುಗಳಿಗೆ ನಮ್ಮಿಂದ ಇಷ್ಟು ನಷ್ಟವಾಯಿತು ಅಂತ ಹೇಳ್ಕೋಬೇಕು. ತಮ್ಮ ಇಲ್ಲದ ಶೌರ್ಯವನ್ನು ಕೂಡ ಸ್ವಲ್ಪ ಮಸಾಲೆ ಕಲರು ಹಾಕಿ ಪ್ರಚಾರ ಮಾಡ್ಕೋಬೇಕು. ಅದಕ್ಕಾಗಿ ಪಾಕಿಸ್ತಾನ ಭಾರತದ 3 ರಫೇಲ್ ಹಾಗೂ 2 ಸುಖಾಯಿಗಳನ್ನು ನಮ್ಮ ವಾಯುಪಡೆ ಹೊಡೆದು ಕೆಡವಿದೆ ಅನ್ನೋ ಸುದ್ದಿಗಳನ್ನು ಹಬ್ಬಿಸೋದಕ್ಕೆ ಶುರು ಮಾಡಿದೆ. ಡಾನ್ ಪತ್ರಿಕೆ ಅದನ್ನು ಮೊದಲು ಬರೀತು. ಸಮಾ ಟಿವಿಯಲ್ಲಿ ಒಂದೇ ಸಮಕ್ಕೆ ಅದನ್ನು ಹೇಳ್ತಾ ಹೋದರು. ಅಷ್ಟೇ ಅಲ್ಲ, ಪಾಕಿಸ್ತಾನಕ್ಕಾಗಿಯೇ ಕೆಲಸ ಮಾಡೋ ನ್ಯೂಯಾರ್ಕ್ ಟೈಮ್ಸು, CNN, BBC ಮುಂತಾದ ಒಂದಷ್ಟು ಮಾಧ್ಯಮಗಳು ಕೂಡ ಅದನ್ನು ಬರೆಯೋದಕ್ಕೆ ಶುರು ಮಾಡಿದ್ವು. ಇನ್ನು ನಮ್ಮ ಕಮ್ಯುನಿಸ್ಟರ ಅತ್ಯಂತ ಆತ್ಮೀಯ ಮತ್ತು ಅತ್ಯಂತ ಪ್ರೀತಿಯ ಪತ್ರಿಕೆ ಹಿಂದೂ ಇದೆಯಲ್ಲ, ಅದು ಕೂಡ ಇದನ್ನು ಮಹಾಪ್ರಸಾದ ಅಂದುಕೊಂಡು ಒಂದ್ಸರಿ ಟ್ವೀಟ್ ಕೂಡ ಮಾಡ್ತು. ಆಮೇಲೆ ಯಾರು ಅವರು ಕಿವಿಗೆ ಯಾವ ನೀರು ಬಿಟ್ರೋ ಗೊತ್ತಿಲ್ಲ, ಈ ನಮ್ಮ ಟ್ವೀಟ್ನಿಂದ ಜನಕ್ಕೆ ಗೊಂದಲ ಉಂಟಾಗ್ತಾ ಇದೆ, ಹೀಗಾಗಿ ನಾವು ವಿಷಾದವನ್ನು ವ್ಯಕ್ತಪಡಿಸ್ತೀವಿ. 3 ಏರ್ಕ್ರಾಫ್ಟ್ಗಳನ್ನು ಪಾಕಿಸ್ತಾನ ಹೊಡೆದಿದೆ ಅನ್ನೋ ಸುದ್ದಿ ಖಚಿತವಾಗಿ ನಮಗೆ ಗೊತ್ತಿಲ್ಲ, ಅದಕ್ಕೆ ವಿಷಾದ ಅಂತ ಅವರು ಮತ್ತೊಂದು ಟ್ವೀಟ್ ಅನ್ನು ಮಾಡಿ ಮೊದಲ ಟ್ವೀಟ್ ಅನ್ನು ಡಿಲೀಟ್ ಕೂಡ ಮಾಡಿದ್ರು. ಇನ್ನು ಚೈನಾದ ಗ್ಲೋಬಲ್ ಟೈಮ್ಸ್ ಕೂಡ ಇದೇ ರೀತಿಯ ಸುದ್ದಿಯನ್ನು ಪ್ರಕಟ ಮಾಡ್ತು. ಆದರೆ ಭಾರತದ ಚೈನಾ ರಾಯಭಾರ ಕಚೇರಿ ಗ್ಲೋಬಲ್ ಟೈಮ್ಸ್ಗೆ ಬುದ್ಧಿ ಹೇಳೋ ಕೆಲಸವನ್ನು ಕೂಡ ಮಾಡಿದೆ. ಇಲ್ಲಿ ಒಂದಷ್ಟು ವಿದೇಶಿ ಮಾಧ್ಯಮಗಳು ಈ ಬಗ್ಗೆ ಬರೆದಿದ್ದು, ನಮ್ಮ ಹಿಂದೂ ಅದನ್ನು ಪಿಕ್ ಮಾಡಿದ್ದು ಬಿಟ್ರೆ ಭಾರತದ 5 ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಹೊಡೆದು ಹಾಕಿದೆ ಅನ್ನೋ ಥರದ ಯಾವ ಸುದ್ದಿಯ ಬಗ್ಗೆಯೂ ಭಾರತೀಯ ವಾಯುಪಡೆ ಅಧಿಕೃತವಾಗಿ ಏನನ್ನೂ ಹೇಳಿಲ್ಲ. ಅಕಸ್ಮಾತ್ ಹಾಗೇನಾದರೂ ಆಗಿದ್ದಿದ್ರೆ ಖಂಡಿತ ಭಾರತೀಯ ವಾಯುಪಡೆ ಅದರ ಬಗ್ಗೆ ಹೇಳ್ತಾ ಇತ್ತು. ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿದ್ರೆ ಅದರಲ್ಲಿ ಪೈಲಟ್ಗಳಿರ್ತಾರೆ, ಅವ್ರು ಏನಾದರೂ ಅನ್ನೋ ಬಗ್ಗೆ ಆದರೂ ಸುದ್ದಿ ಹೊರಗೆ ಬರಬೇಕಿತ್ತು. ಇಲ್ಲಿ ಯೋಧರ ಬಲಿದಾನಗಳನ್ನು ಕೂಡ ಮರೆಮಾಚೋದಕ್ಕೆ ಭಾರತ ಕಮ್ಯುನಿಸ್ಟ್ ಚೀನಾನೋ ಅಥವಾ ಇಸ್ಲಾಮಿಕ್ ಪಾಕಿಸ್ತಾನನೋ ಅಲ್ಲ. ಇದೊಂದು ಪ್ರಜಾಪ್ರಭುತ್ವ ದೇಶ, ಇಲ್ಲಿ ಎಲ್ಲವನ್ನೂ ಮರೆಮಾಚೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಇಲ್ಲಿ ಪಾಕಿಸ್ತಾನ ಒಂದಷ್ಟು ಸುಳ್ಳು ಸುದ್ದಿಗಳನ್ನು ಹರಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಅದನ್ನೇ ಮಹಾಪ್ರಸಾದ ಅಂದುಕೊಂಡು ಇಲ್ಲಿನ ಕೆಲವರು ಆ ಸುದ್ದಿಗಳಿಗೆ ಮತ್ತಷ್ಟು ಮಸಾಲೆ ಹಾಕಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅವುಗಳನ್ನು ಹಂಚಿಕೊಳ್ಳುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈ ವಿಮಾನಗಳನ್ನು ಹೊಡೆದು ಹಾಕಿದ್ದಾರೆ ಅಂತ ಬರೀತೀವಿಯಲ್ಲ ಮಾಧ್ಯಮಗಳು, ಅವು ಕೂಡ ಹಳೆಯ ಫೋಟೋಗಳನ್ನು, ಹಳೆಯ ವಿಡಿಯೋಗಳನ್ನು ತೋರಿಸ್ತಾ ಇವೆ ಹೊರತು ಭಾರತದ ಯಾವ ರಫೇಲ್ ಯುದ್ಧ ವಿಮಾನ ಪತನದ ಇಮೇಜ್ ಅಥವಾ ವಿಡಿಯೋನ ಬಿಡುಗಡೆ ಮಾಡಿಲ್ಲ. ಇನ್ನು ಪಾಕಿಸ್ತಾನ ಕೂಡ ಅವರ ವಾಯುಪಡೆ ರಫೇಲ್ಗಳನ್ನು ಹೇಗೆ ಹೊಡಿತು, ಯಾವ ಮಿಸೈಲನ್ನು ಬಳಸಿ ಹೊಡಿತು, ಅವು ಎಲ್ಲಿ ಬಿದ್ದುವು ಅನ್ನೋ ಬಗ್ಗೆ ಯಾವ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿಲ್ಲ. ಇದು ಪಾಕಿಸ್ತಾನದ ಇಂಟರ್ ಸರ್ವಿಸ್ ಪಬ್ಲಿಕ್ ರಿಲೇಷನ್ ISPRನ ಪ್ರಪಗಂಡ ಮತ್ತು ಸುಳ್ಳು ಸುದ್ದಿ ಅಲ್ಲದೆ ಮತ್ತಿನ್ನೇನು ಆಗಿರೋದಕ್ಕೆ ಸಾಧ್ಯ ಇಲ್ಲ. ಇನ್ನು ರಫೇಲ್ ಯುದ್ಧ ವಿಮಾನಗಳ ಡ್ರಾಪ್ ಟ್ಯಾಂಕ್ಗಳನ್ನು ನೋಡಿ ವಿಮಾನ ಪತನಗೊಂಡಿದೆ ಅಂದ್ಕೊಂಡಿರೋ ಚಾನ್ಸ್ ಇದೆ ಅಂತ ಕೆಲವರು ಹೇಳಿದ್ರು. ಇರಬಹುದು. ಯುದ್ಧ ವಿಮಾನಗಳ ರೆಕ್ಕೆಗಳ ಕೆಳಗೆ ಎಕ್ಸ್ಟ್ರಾ ಫ್ಯೂಯಲ್ ಟ್ಯಾಂಕ್ ಇರುತ್ತೆ. ಹೆಚ್ಚು ಹೊತ್ತು ಯುದ್ಧ ವಿಮಾನ ಹಾರಾಡಬೇಕಾದಂತಹ ಸಂದರ್ಭದಲ್ಲಿ ಈ ಎಕ್ಸ್ಟ್ರಾ ಫ್ಯೂಯಲ್ ಟ್ಯಾಂಕ್ಗಳನ್ನು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಆ ಫ್ಯೂಯಲ್ ಟ್ಯಾಂಕ್ನ ಕೆಲಸ ಮುಗಿದ ನಂತರ ವಿಮಾನದ ಭಾರ ಇಳಿಸ್ಕೋಬೇಕು ಅನಿಸಿದ್ರೆ ಯುದ್ಧ ವಿಮಾನಗಳು ಆ ಟ್ಯಾಂಕ್ಗಳನ್ನು ಎಜೆಕ್ಟ್ ಮಾಡತ್ವೆ. ಹಾಗೆ ನೆಲಕ್ಕೆ ಬಿದ್ದ ಟ್ಯಾಂಕ್ಗಳನ್ನು ಯುದ್ಧ ವಿಮಾನ ಬಿದ್ದಿದೆ ಅಂತ ಯಾರಾದರೂ ಭಾವಿಸಿದ್ರ ಆ ಬಗ್ಗೆ ಕೂಡ ಇಂಡಿಯನ್ ಏರ್ ಫೋರ್ಸ್ ಏನನ್ನು ಹೇಳಿಲ್ಲ. ಹೀಗಾಗಿ ಆ ಸುದ್ದಿಗಳಿಗೆ ಅಧಿಕೃತತೆ ಸಿಗ್ತಾ ಇಲ್ಲ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಒಂದು ಇಮೇಜ್ ಓಡ್ತಾ ಇದೆ. ಅದು BS-001
ರಫೇಲ್ ಅಂತ ಬರೆಯಲಾಗಿರುವ ಟೇಲ್ ಒಂದರ ಇಮೇಜು. ಈ ಬಗ್ಗೆ ಯುರೇಷಿಯನ್ ಟೈಮ್ಸ್ ಕೂಡ ಒಂದಷ್ಟು ಫ್ಯಾಕ್ಟ್ ಚೆಕ್ ಮಾಡೋ ಪ್ರಯತ್ನವನ್ನು ಮಾಡಿದೆ. ಅವ್ರು ಹೇಳ್ತಾ ಇರೋ ಪ್ರಕಾರ 2024ರಲ್ಲಿ ಕೂಡ ಅದೇ ಇಮೇಜು ಟ್ವೀಟ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ರೆಫರೆನ್ಸ್ ಗಳನ್ನ ಕೂಡ ಯುರೇಷಿಯನ್ ಟೈಮ್ಸ್ ಕೊಟ್ಟಿದೆ. ಇನ್ನು ಪಾಕಿಸ್ತಾನದ ವಿಷಯದಲ್ಲಿ ಕೂಡ ಇದೇ ತರದ ಒಂದು ಸುದ್ದಿ ಓಡ್ತಾ ಇದೆ. ಪಾಕಿಸ್ತಾನ ತನ್ನದೇ ಮಿರಾಜ್ 5 ಅನ್ನ ತಾನೇ ಹೊಡೆದಿದೆ, ಮಿಸ್ಫೈರ್ ಆಗಿ ಮಿರಾಜ್ 5 ಪತನಗೊಂಡಿದೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಅದಕ್ಕೆ ಅವರು ಎಜೆಕ್ಟ್ ಸೀಟ್ ವಿಡಿಯೋ ಒಂದನ್ನು ತೋರಿಸ್ತಾ ಇದ್ದಾರೆ. ಆದ್ರೆ ಈ ಬಗ್ಗೆ ಪಾಕಿಸ್ತಾನ ಏನು ಹೇಳಿಕೊಂಡಿಲ್ಲ. ವಿಡಿಯೋ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಅಲ್ಲಿ ಕಾಣ್ತಾ ಇರೋ ಸೀಟು ಮಿರಾಜ್ 5 ಯುದ್ಧ ವಿಮಾನದಲ್ಲಿ ಬಳಸುವ ಸೀಟ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದು ಯಾವಾಗ ಬಿದ್ದಿರೋದು ಅನ್ನೋ ಬಗ್ಗೆ ಖಚಿತ ಮಾಹಿತಿಗಳು ಸಿಕ್ಕಿಲ್ಲ. ಇದೆಲ್ಲದರ ನಡುವೆ ಪಾಕಿಸ್ತಾನದ ಲಾಹೋರಲ್ಲಿ ಭಾರೀ ಪ್ರಮಾಣದ ಸ್ಫೋಟಗಳು ಕೇಳಿಬಂದಿವೆ. ಗುರುವಾರ ಉಂಟಾದ ಈ ಸ್ಫೋಟದ ಸದ್ದು ಪಾಕಿಸ್ತಾನವನ್ನು ಮತ್ತೆ ಬೆಚ್ಚಿ ಬೀಳಿಸ್ತಾ ಇದೆ. ಲಾಹೋರ್ನ ವಾಲ್ಟನ್ ರೋಡಲ್ಲಿನ ಏರ್ಪೋರ್ಟ್ ಸಮೀಪ ಇರೋ ಸೇನಾ ಬೇಸ್ ಬಳಿ ಈ ಸ್ಫೋಟ ಸಂಭವಿಸಿದ್ದು, ಅಲ್ಲಿ ಒಂದಷ್ಟು ಹೊಗೆ ಎದ್ದಿದೆ. ಹಾಗೆ 4-6 ಬಾರಿ ಸತತವಾಗಿ ಸ್ಫೋಟದ ಸದ್ದು ಕೇಳಿಬಂದಿದೆ. ಅಲ್ಲಿ ದೊಡ್ಡ ಮಟ್ಟದ ನಷ್ಟ ಏನು ಉಂಟಾಗಿಲ್ಲ. ಕಾಂಪೌಂಡ್ ವಾಲ್ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಡ್ಯಾಮೇಜ್ ಆಗಿರೋದು ಕಾಂಪೌಂಡ್ ವಾಲ್ ಅಲ್ಲ, ಅಲ್ಲಿ ಪಾಕಿಸ್ತಾನ ಇಟ್ಕೊಂಡಿದ್ದ ಏರ್ ಡಿಫೆನ್ಸ್ ಸಿಸ್ಟಮ್. ಗೆಳೆಯರೆ, ಲಾಹೋರಲ್ಲಿ ಪಾಕಿಸ್ತಾನದ ಒಂದು ಸೇನಾ ನೆಲೆ ಇದೆ. ಅಲ್ಲಿ ಚೈನಾದಿಂದ ಸಾಲ ತಗೊಂಡು ಬಂದಿರೋ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಪಾಕಿಸ್ತಾನ ಇಟ್ಕೊಂಡಿದೆ. ಅವುಗಳ ಮೇಲೆ ಇವತ್ತು ಬೆಳಗ್ಗೆ ಡ್ರೋನ್ ದಾಳಿ ನಡೆದಿದೆ ಮತ್ತು ಆ 2 ಏರ್ ಡಿಫೆನ್ಸ್ ಸಿಸ್ಟಮ್ಗಳು ನಾಶ ಆಗಿವೆ. ಇನ್ನು ಈ ದಾಳಿಗೆ ಕಾರಣ ಕೂಡ ಪಾಕಿಸ್ತಾನನೇ ಹೊರತು ಬೇರೆ ಯಾರೂ ಅಲ್ಲ. ಇಲ್ಲಿ ಪಾಕಿಸ್ತಾನದ ಉಗ್ರ ಶಿಬಿರಗಳ ಮೇಲೆ ಮಾತ್ರ ದಾಳಿ ಮಾಡೋದು ಭಾರತದ ಗುರಿಯಾಗಿತ್ತು. ಅದನ್ನು ಭಾರತ ಮಾಡಿ ಮುಗಿಸ್ತು. ಅಲ್ಲಿಗೆ ಪಾಕಿಸ್ತಾನ ಸುಮ್ಮನಾಗಿದ್ದಿದ್ರೆ ಈ ದಾಳಿಗಳಿಲ್ಲಿಗೆ ನಿಂತು ಹೋಗ್ತಾ ಇದ್ವೋ ಏನೋ. ಆದ್ರೆ ಹಂಗ್ ಸುಮ್ಮನಾಗ್ಬಿಟ್ರೆ ಅವ್ರನ್ನ ಪಾಕಿಸ್ತಾನಿಗಳು ಅಂತ ಯಾಕೆ ಕರೀತಾರೆ ಹೇಳಿ? ನಿನ್ನೆ ಎಲ್ಲ ಅಲ್ಲಿನ ಸಂಸತ್ತಲ್ಲಿ ನಿಂತು ಪ್ರತೀಕಾರದ ಮಾತಾಡಿದ್ನಲ್ಲ ಪ್ರಧಾನಿ, ರಾತ್ರಿ ಭಾರತದ 15 ನಗರಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಮಿಸೈಲ್ ದಾಳಿನ ಮಾಡಿಸೇ ಬಿಟ್ಟ. ಪಾಕಿಸ್ತಾನ ಇಂಥ ನಾಪಾಕ ಕೆಲಸ ಮಾಡುತ್ತೆ ಅನ್ನೋದು ಭಾರತಕ್ಕೆ ಗೊತ್ತೇ ಇತ್ತು. ಹೀಗಾಗಿ ನಮ್ಮ S-400 ರೆಡಿಯಾಗಿ ನಿಂತಿತ್ತು. ಪಾಕಿಸ್ತಾನದಿಂದ ಬಂದ ಚೈನಾದ PL-15 ಮಿಸೈಲ್ಗಳನ್ನು ಹೊಡೆದು ಕೆಡುತ್ತಾ ಹೋಯಿತು. ಹೀಗೆ ರಾತ್ರಿ ಪಾಕಿಸ್ತಾನ ದಾಳಿ ಮಾಡಿದರೆ ಭಾರತ ಸುಮ್ಮನಿರೋದಕ್ಕೆ ಸಾಧ್ಯನಾ? ಅದಕ್ಕೊಂದು ಉತ್ತರ ಕೊಡಬೇಕಲ್ಲ. ಇಲ್ಲ ಅಂದರೆ ಹೋದ ಸಲ ಆದಂತೆ ಆಗತ್ತೆ. ರಾತ್ರಿ ನಾವು ಬಾಲಾಕೋಟ್ಗೆ ಹೋದ್ವಿ, ಬೆಳಗ್ಗೆ ಅವರು ನಮ್ಮ ಗಡಿಗೆ ಬಂದರು, ನಾವು ಅವರ F-16 ಹೊಡೆದ್ವಿ, ಅವರು ನಮ್ಮ ಮಿಗ್ಗನ್ನು ಹೊಡೆದ್ರು. ಅಭಿನಂದನ್ ಅನ್ನೋ ಪೈಲಟ್ ಪಾಕಿಸ್ತಾನಗಳ ಕೈಗೆ ಸಿಕ್ಕಿಬಿದ್ದ. ಆತನನ್ನು ಬಿಡಿಸ್ತಾರೋದ್ರಲ್ಲಿ ನಮ್ಮ ಯುದ್ಧದ ಮೂಡೆ ಹೊರಟು ಹೋಯ್ತು. ಅಲ್ಲಿಗೆ ಬಾಲಾಕೋಟ್ಗೆ ಹೋದ್ವಿ ಅಂತ ನಾವು ಖುಷಿ, MiG-21 ಹೊಡೆದು ಅಭಿನಂದನ್ಗೆ ಚಹಾ ಕುಡಿಸಿದ್ವಿ ಅಂತ ಅಲ್ಲಿ ಅವ್ರು ಖುಷಿ. ಅಲ್ಲಿಗೆ ನಮ್ಮ CRPF ಯೋಧರ ಪ್ರಾಣಕ್ಕೆ ಪ್ರತೀಕಾರ ಅನ್ನೋದು ಮುಗದೆ ಹೋಯ್ತು. ಈ ಬಾರಿ ಹಾಗಾಗಬಾರದು. ಸೊ ಭಾರತ ಮಿಸೈಲ್ ದಾಳಿಗೆ ಪ್ರತಿಯಾಗಿ ಬೆಳಗ್ಗೆ ಡ್ರೋನ್ಗಳನ್ನು ಪಾಕಿಸ್ತಾನದ ಕಡೆಗೆ ಕಳುಹಿಸಿಕೊಡ್ತು. ಅವು ಲಾಹೋರ್ನಲ್ಲಿದ್ದ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ನಾಶ ಮಾಡಿದ್ವು. ಅವರು ಟಾರ್ಗೆಟ್ ಮಾಡಿದ್ದು ನಮ್ಮ 15 ನಗರಗಳನ್ನು. ಹೀಗಿರುವಾಗ ನಾವು ಬರೀ ಒಂದು ಲಾಹೋರ್ನ ಹೊಡೆದ್ರೆ ಸಾಕಾಗತ್ತಾ? ಸೊ ಕರಾಚಿ, ಅಟಕ್, ರಾವಲ್ಪಿಂಡಿ, ಬಹಾವಲ್ಪುರ್ ಮತ್ತು ಇಸ್ಲಾಮಾಬಾದ್ಗಳಲ್ಲಿನ ಅವರ ಅಷ್ಟೂ ಡಿಫೆನ್ಸ್ ಸಿಸ್ಟಮ್ಗಳನ್ನು ಭಾರತ ಡ್ರೋನ್ ಮೂಲಕ ನಾಶ ಮಾಡಿತು. ಗೆಳೆಯರೆ, ನಿನ್ನೆ ರಾತ್ರಿ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡೋದಕ್ಕೊಂದು ವಿಫಲ ಪ್ರಯತ್ನವನ್ನು ಮಾಡ್ತಲ್ಲ. ಅದೇ ಸಂದರ್ಭದಲ್ಲಿ ಭಾರತ ಮಾಡಿದ ಪ್ರತಿ ದಾಳಿಗೆ ಚೈನಾದ ಭಿಕ್ಷೆಯಂತೆ ಪಾಕಿಸ್ತಾನದ ಹತ್ರ ಇದ್ದ ಒಂದು JF-17, ಒಂದು JF-10 ಕೂಡ ಬಲಿಯಾಗಿವೆ. ಆದರೆ ಆ ಬಗ್ಗೆ ಇನ್ನೂ ಪಾಕಿಸ್ತಾನ ಅಧಿಕೃತವಾಗಿ ಏನನ್ನೂ ಹೇಳಿಕೊಂಡಿಲ್ಲ. ಈಗ ಪಾಕಿಸ್ತಾನದ 6 ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕೂಡ ಭಾರತ ನಾಶ ಮಾಡಿದೆ. ಗೆಳೆಯರ, ಪಾಕಿಸ್ತಾನದ ಬಳಿ ಒಟ್ಟು 10 ಏರ್ ಡಿಫೆನ್ಸ್ಗಳಿವೆ. ಅವುಗಳನ್ನು ಅವರು 10 ನಗರಗಳಲ್ಲಿ ಇಟ್ಕೊಂಡಿದ್ದಾರೆ. ಆ ಪೈಕಿ 6 ಸಿಸ್ಟಮ್ಗಳು, ರಡಾರುಗಳು ಈಗ ಭಾರತದ ಬಳಿಯಲ್ಲಿ ನಾಶ ಆಗಿವೆ. ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ನಾವು ನಾಶ ಮಾಡಿದೀವಿ ಅನ್ನೋದನ್ನ ಭಾರತ ಅಧಿಕೃತವಾಗಿ ಹೇಳಿಕೊಂಡಿದೆ. ಅದರಲ್ಲೂ ಪಂಜಾಬಲ್ಲಿ ಅವರು ಇಟ್ಟುಕೊಂಡಿದ್ದ ಡಿಫೆನ್ಸ್ ಸಿಸ್ಟಮ್ಗಳನ್ನು ಭಾರತ ಹೊಡೆದು ಕೆಡುವ ಮೂಲಕ ಅವರಿಗೆ ಮತ್ತೂ ಒಂದು ದೊಡ್ಡ ಶಾಕ್ ಅನ್ನು ಕೊಟ್ಟಿದೆ. ಗೆಳೆಯರೆ, ಈ ಪಂಜಾಬ್ ಇದೆಯಲ್ಲ, ಇದನ್ನು ಪಾಕಿಸ್ತಾನದ ಹೃದಯ, ನರಮಂಡಲ ಏನು ಬೇಕಾದರೂ ಕರ್ಕಳಿ. ಇದು ಪಾಕಿಸ್ತಾನದ ಅತಿ ಮುಖ್ಯ ಭಾಗ. ಪಾಕಿಸ್ತಾನದ ಸೇನೆ, ರಾಜಕಾರಣಿಗಳು, ಶ್ರೀಮಂತ ಉದ್ಯಮಿಗಳು, ವ್ಯಾಪಾರಿಗಳು, ಹೀಗೆ ಅಲ್ಲಿನ ಎಲೈಟ್ ವರ್ಗ ಇದೆಯಲ್ಲ, ಅದು ಪಂಜಾಬಿಂದ ಬರುತ್ತೆ. ಅಲ್ಲಿ ಸೇನಾ ಕಚೇರಿಗಳು ಇವೆ, ಉಗ್ರರ ತರಬೇತಿ ಕೇಂದ್ರಗಳು ಇವೆ. ಪಂಜಾಬ್ ಪಾಕಿಸ್ತಾನ ಸೇರಿದಂತೆ ಇಡೀ ಜಗತ್ತಿಗೆ ಉಗ್ರರನ್ನ ಕಳುಹಿಸಿಕೊಡುತ್ತೆ, ಅದಕ್ಕೆ ಫಂಡಿಂಗ್ ಕೂಡ ಮಾಡುತ್ತೆ. ಆದರೆ ಪಂಜಾಬಲ್ಲಿ ಉಗ್ರವಾದದ ಪ್ರಕರಣಗಳು ತುಂಬ ಕಡಿಮೆ. ಇನ್ನು ಪಂಜಾಬ್ ಮೇಲೆ ಯಾವ ದೊಡ್ಡ ಮಟ್ಟದ ದಾಳಿಗಳು ಆಗೋದಿಲ್ಲ ಅನ್ನೋ ನಂಬಿಕೆ ಕೂಡ ಅವರಿಗಿತ್ತು. ಆದರೆ ಮೊನ್ನೆ ರಾತ್ರಿ ಭಾರತ
ಉಗ್ರ ಶಿಬಿರಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಲ್ಲ, ಅದರಲ್ಲಿ ಪಂಜಾಬ್ ಪ್ರಾಂತ್ಯಕ್ಕೆ ಸೇರಿದ ಸ್ಥಳಗಳೇ ಹೆಚ್ಚಾಗಿದ್ವು. ಬಹಾವಲ್ಪುರ, ಮುರಿದ್ಕೆ ಮುಂತಾದ ಪ್ರದೇಶಗಳ ಮೇಲೆ ನಡೆದ ದಾಳಿಗಳು ಪಂಜಾಬ್ ಮೇಲೆ ದಾಳಿನೇ ಆಗುವುದಿಲ್ಲ ಅನ್ನೋ ಪಾಕಿಸ್ತಾನಿಗಳ ವಿಶ್ವಾಸವನ್ನ ಹಾಳು ಮಾಡಿವೆ. ಈಗ ಪಂಜಾಬಿನ ಲಾಹೋರಲ್ಲಿ ಗುರುವಾರ ಮತ್ತೆ ಸ್ಫೋಟದ ಸದ್ದು ಕೇಳಿಸಿರೋದು ಜನ ಇನ್ನಷ್ಟು ಗಾಬರಿಗೊಳ್ಳೋದಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಈ ದಾಳಿಗೆ ಭಾರತ ಬಳಕೆ ಮಾಡಿರೋದು ಹಾರ್ಪಿ ಡ್ರೋನ್ಗಳನ್ನ. ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ IAI ತಯಾರು ಮಾಡಿದ ಲಾಯ್ಡರಿಂಗ್ ಮ್ಯುನಿಷನ್ ಅಥವಾ ಕಾಮಿಕಾಜಿ ಡ್ರೋನ್ ಇದು. ಇದನ್ನ ಸೀಡ್ ಅಂತ ಕೂಡ ಕರೀತಾರೆ, ಅಂದ್ರೆ ಸಪ್ರೆಷನ್ ಆಫ್ ಎನಿಮಿ ಏರ್ ಡಿಫೆನ್ಸ್ ಅಂತ. ಇದನ್ನ ವಿಶೇಷವಾಗಿ ಶತ್ರುಗಳ ಏರ್ ಡಿಫೆನ್ಸ್ ಅನ್ನ ನಾಶ ಮಾಡೋದಕ್ಕೆ ಅಂತಲೇ ವಿನ್ಯಾಸಗೊಳಿಸಲಾಗಿದೆ. ಈ ಡ್ರೋನ್ ರಡಾರ್ ವ್ಯವಸ್ಥೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡುತ್ತೆ. ಇನ್ನು ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ತನ್ನ ಗುರಿಯನ್ನ ಐಡೆಂಟಿಫೈ ಮಾಡೋವರೆಗೆ ಇದು ಗಂಟೆಗಟ್ಟಲೆ ಆಕಾಶದಲ್ಲಿ ಸುತ್ತಾಡ್ತಾ ಇರುತ್ತೆ, ಅಂದ್ರೆ ಲಾಯ್ಟರ್ ಆಗ್ತಾ ಇರುತ್ತೆ. ಗುರಿಯನ್ನ ಗುರುತಿಸಿದ ನಂತರ ತನ್ನನ್ನು ತಾನು ಗುರಿಯ ಮೇಲೆ ಬೀಳಿಸ್ಕೊಂಡು ಡೆಟೋನೇಟ್ ಮಾಡಿಕೊಂಡು ಧ್ವಂಸ ಮಾಡುತ್ತೆ. ಇನ್ನು ಇದರ ಮತ್ತೊಂದು ವಿಶೇಷ ಅಂದ್ರೆ, ರಡಾರ್ಗಳು ಎಲ್ಲಿರುತ್ತವೆ ಅವುಗಳನ್ನ ಇದು ಐಡೆಂಟಿಫೈ ಮಾಡುತ್ತೆ, ರಡಾರ್ನ ಸಿಗ್ನಲ್ಗಳನ್ನ ಗುರುತಿಸುತ್ತೆ ಮತ್ತು ಅವುಗಳನ್ನ ಟಾರ್ಗೆಟ್ ಮಾಡುತ್ತೆ. ಹಾಗೆ ಇದೊಂದು ಫೈರ್ ಅಂಡ್ ಫರ್ಗೆಟ್ ಡ್ರೋನು. ಒಂದ್ಸರಿ ಇದನ್ನ ಹಾರಿಸಿಬಿಟ್ರೆ ಅದು ಶತ್ರುಗಳ ಇನ್ಸ್ಟಾಲೇಷನ್ಗಳ ಮೇಲೆ ಬಿದ್ದು ತಾನೂ ನಾಶ ಆಗುತ್ತೆ ಮತ್ತು ಶತ್ರುಗಳ ಆಯುಧಗಳನ್ನು ಕೂಡ ನಾಶ ಮಾಡುತ್ತೆ. ಇನ್ನು ಈ ಹಾರ್ಪಿ 135 kg ತೂಕ ಇದೆ. ಹಾಗೆ ಇದು 2.7 ಮೀಟರ್ಗಳಷ್ಟು ಉದ್ದ ಇರುತ್ತೆ. 70 kgಗೂ ಹೆಚ್ಚಿನ ವಾರ್ ಹೆಡ್ ಅನ್ನ ಇದು ಹೊತ್ತೊಯ್ಯುತ್ತೆ. 6 ಗಂಟೆಗಳವರೆಗೆ ಗಾಳಿಯಲ್ಲಿ ಸುತ್ತಾಡುವ ಸಾಮರ್ಥ್ಯವನ್ನ ಇದು ಹೊಂದಿದೆ. ಸುಮಾರು 1000 ಕಿಲೋಮೀಟರ್ ವರೆಗೆ ಹಾರುತ್ತೆ. ಹಾಗೆ ಇದರಲ್ಲಿ 38 HP ರೋಟರಿ ಇಂಜಿನ್ ಅನ್ನ ಕೊಡಲಾಗಿದೆ. ಇನ್ನು ಇಸ್ರೇಲ್ ತಯಾರು ಮಾಡಿರುವ ಈ ಹಾರ್ಪಿಯನ್ನ ಭಾರತ, ದಕ್ಷಿಣ ಕೊರಿಯಾ, ಚೀನಾ ಹಾಗೂ ಇನ್ನಿತರ ದೇಶಗಳು ಬಳಸುತ್ತವೆ. ಗೆಳೆಯರೆ, 80ರ ದಶಕದಲ್ಲಿ ಈ ಹಾರ್ಪಿಯನ್ನ ಇಸ್ರೇಲ್ ಚೈನಾಗೆ ಕೊಡುತ್ತೆ. ಸ್ವಲ್ಪ ದಿನಗಳ ಕಾಲ ಇದನ್ನ ಇಟ್ಟುಕೊಂಡಿದ್ದ ಚೈನಾ ಇದನ್ನ ಅಪ್ಗ್ರೇಡ್ ಮಾಡೋದಕ್ಕೆ ಅಂತ ಹೇಳಿ ಮತ್ತೆ ಇಸ್ರೇಲ್ಗೆ ವಾಪಸ್ಸು ಕಳುಹಿಸಿಕೊಡ್ತು. ಇಸ್ರೇಲ್ ಇವುಗಳನ್ನ ಅಪ್ಗ್ರೇಡ್ ಮಾಡಿ ಕೊಡಬೇಕಿತ್ತು. ಆದ್ರೆ ಚೈನಾಗೆ ಈ ಆಯುಧಗಳನ್ನ ಕೊಟ್ರೆ ಮುಂದೆ ಇದನ್ನೇ ಚೈನಾ ಅಮೆರಿಕಾದ ಮಿತ್ರ ದೇಶಗಳ ವಿರುದ್ಧ ಬಳಸುವ ಸಾಧ್ಯತೆ ಇರುತ್ತೆ ಅನ್ನೋ ಕಾರಣಕ್ಕೆ ಅಮೆರಿಕ ಇಸ್ರೇಲ್ನ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡಿತು. ಹೀಗಾಗಿ ಇಸ್ರೇಲ್ ಚೈನಾಗೆ ಕೊಟ್ಟಿದ್ದ ಹಾರ್ಪಿಗಳನ್ನ ಅಪ್ಗ್ರೇಡ್ ಮಾಡದೆ ಹಾಗೆ ಅವುಗಳನ್ನ ವಾಪಸ್ಸು ಕಳುಹಿಸಿಕೊಡುತ್ತೆ. ಇದು ಈ ಹಾರ್ಪಿ ಅನ್ನೋದು ಎಷ್ಟು ಪವರ್ಫುಲ್ಲು ಮತ್ತು ಇದರ ಶಕ್ತಿ ಸಾಮರ್ಥ್ಯಗಳು ಎಷ್ಟು ಅನ್ನೋದಕ್ಕೆ ಒಂದು ಸಣ್ಣ ನಿದರ್ಶನ. ಈಗ ಇಂಥ ಹಾರ್ಪಿ ಡ್ರೋನ್ಗಳ ಅಪ್ಗ್ರೇಡ್ ವರ್ಷನ್ ಅನ್ನ ಭಾರತ ಪಾಕಿಸ್ತಾನದ ವಿರುದ್ಧ ಬಳಕೆ ಮಾಡಿದೆ. ಹೀಗಾಗಿನೇ ಇವು ನಿಖರವಾಗಿ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ನಾಶ ಮಾಡಿವೆ. ಇನ್ನು ಇಲ್ಲಿ ಪಾಕಿಸ್ತಾನ ಭಾರತದ 12 ಡ್ರೋನ್ಗಳನ್ನ ನಾವು ಹೊಡೆದು ಕೆಡವಿದ್ವಿ ಅಂತ ಹೇಳ್ತಾ ಇದೆ. ಬಹುಶಃ ಅವರು ನಾವು ಹೊಡೆದು ಕೆಡವಿದ್ವಿ ಅಂತ ಹೇಳಿಕೊಳ್ತಾ ಇರೋದು ಇದೇ ಹಾರ್ಪಿ ಡ್ರೋನ್ಗಳನ್ನ. ಇವುಗಳನ್ನ ಯಾರು ಹೊಡೆದೇನು ಕೆಡವಬೇಕಾಗಿಲ್ಲ. ಇವುಗಳನ್ನ ಹೊಡೆಯೋದಕ್ಕೆ ಹೋದರೂ ಕೂಡ ಇವು ಎಲ್ಲಿ ಬೀಳುತ್ತವೆ ಅಲ್ಲಿ ಸ್ಫೋಟಗೊಳ್ಳುತ್ತವೆ. ಹೀಗಾಗಿ ಇವು ಒಂಥರ ಅತ್ಯಂತ ಅಪಾಯಕಾರಿ ಡ್ರೋನ್ಗಳು. ಇನ್ನು ಹೀಗೆ ಪಾಕಿಸ್ತಾನ ಒಂದು ಪ್ರತೀಕಾರಾತ್ಮಕ ದಾಳಿಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ರೆ, ಭಾರತ ತನ್ನ ಅಂತಾರಾಷ್ಟ್ರೀಯ ಗಡಿಗಳನ್ನು ಭದ್ರಪಡಿಸಿಕೊಳ್ಳೋ ಕೆಲಸವನ್ನು ತೀವ್ರಗೊಳಿಸ್ತಾ ಇದೆ. ಪಂಜಾಬ್ ಪಾಕಿಸ್ತಾನದ ಜೊತೆ ಸುಮಾರು 425 ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹಂಚಿಕೊಳ್ಳುತ್ತೆ. ಹಾಗೆ ರಾಜಸ್ಥಾನ ಪಾಕಿಸ್ತಾನದ ಜೊತೆ 1070 ಕಿಲೋಮೀಟರ್ಗಳಷ್ಟು ಉದ್ದದ ಗಡಿಯನ್ನು ಹಂಚಿಕೊಳ್ಳುತ್ತೆ. ಈ ಗಡಿಯ ಉದ್ದಕ್ಕೂ ಭಾರತ ಸಾಕಷ್ಟು ಎಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳುತ್ತಾ ಇದೆ. ಇಲ್ಲಿ BSFನ ಗಸ್ತನ್ನು ಹೆಚ್ಚು ಮಾಡಿದ್ದಾರೆ. ಅನುಮಾನಾಸ್ಪದವಾಗಿ ಗಡಿ ಆಚೆಯಿಂದ ಯಾರೇ ಒಳಗೆ ಪ್ರವೇಶ ಮಾಡೋದು ಕಾಣಿಸಿದ್ರೂ ವಿಚಾರಣೆಯ ಅಗತ್ಯ ಕೂಡ ಇಲ್ಲದೆ ಹೊಡೆದು ಕೆಡುವುದಕ್ಕೆ ಆದೇಶವನ್ನು ಕೊಡಲಾಗಿದೆ. ಇನ್ನು ಪಂಜಾಬ್ನ ಗಡಿಯಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಪಾಕಿಸ್ತಾನಿ ಸ್ಲೀಪರ್ ಸೆಲ್ಗಳಿವೆ ಅನ್ನೋ ಅನುಮಾನ ಇರೋದ್ರಿಂದ ಅಲ್ಲಿ ಪೊಲೀಸ್ ಹಾಗೂ ಭದ್ರತಾ ಪಡೆಗಳ ಕೋಆರ್ಡಿನೇಷನ್ ಅನ್ನು ಮತ್ತಷ್ಟು ಹೆಚ್ಚು ಮಾಡಲಾಗ್ತಾ ಇದೆ. ಆಂಟಿ ಡ್ರೋನ್ ಸಿಸ್ಟಮ್ಗಳಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಪಾಕಿಸ್ತಾನದಿಂದ ಬರುವ ಯಾವುದೇ ಡ್ರೋನ್ ಅನ್ನು ಹೊಡೆದು ಹಾಕೋ ಕೆಲಸ ಅಲ್ಲಿ ಮತ್ತಷ್ಟು ಎಫೆಕ್ಟಿವ್ ಆಗಿ ಇನ್ನು ಮುಂದೆ ನಡೆಯುತ್ತೆ. ಗೆಳೆಯರೆ, ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಪಠಾಣ್ಕೋಟ್, ಗುರುದಾಸ್ಪುರ, ಅಮೃತ್ಸರ್, ತರನ್, ಫಿರೋಜ್ಪುರ್, ಫಾಜಿಲ್ಕಾ ಇವೆಲ್ಲ ಕೂಡ ಪಾಕಿಸ್ತಾನದ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತವೆ. ಹೀಗಾಗಿ ಈ ಭಾಗದಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳೋದಕ್ಕೆ ಕೇಂದ್ರ ಗೃಹ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಹಾಗೆ ಪಂಜಾಬ್ ಪೊಲೀಸರ ರಜೆಗಳನ್ನು ರದ್ದು ಮಾಡಲಾಗಿದೆ. ಅವರ ಗಸ್ತುಗಳನ್ನು ಹೆಚ್ಚು ಮಾಡಿದ್ದಾರೆ. ವಿಶೇಷ ಪಡೆಗಳನ್ನು ಗಡಿ ಜಿಲ್ಲೆಗಳಿಗೆ ಕಳುಹಿಸಲಾಗಿದೆ. ಅಲ್ಲಿ ಸಂಶಯಾಸ್ಪದರ ಮೇಲೆ ಕಣ್ಣಿಡೋ ಕೆಲಸ ಕೂಡ ನಡೆದಿದೆ. ರಾಜಸ್ಥಾನದ ಗಡಿಯಲ್ಲಿ ಕೂಡ ಇದೇ ಥರದ ಎಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಗಂಗಾನಗರ್, ಬಿಕನೇರ್, ಜೈಸಲ್ಮೇರ್, ಬರ್ಮೇರ್ ಮುಂತಾದ ಕಡೆಗಳಲ್ಲಿ ವಿಶೇಷ ಎಚ್ಚರಿಕೆಗಳನ್ನು ತಗೊಂಡಿದ್ದಾರೆ. ಅಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ. ಡ್ರಿಲ್ಗಳನ್ನು ಮಾಡಿದ್ದಾರೆ. ಅಲ್ಲಿ ಸೇನೆಯ ಚಟುವಟಿಕೆಗಳು ತೀವ್ರಗೊಂಡಿವೆ.
ಇದರ ಜೊತೆಗೆ ರಾಜಸ್ಥಾನ ಹಾಗೂ ಪಂಜಾಬ್ ಸೇರಿದ ಹಾಗೆ ಸುಮಾರು 27 ವಿಮಾನ ನಿಲ್ದಾಣಗಳಲ್ಲಿ ಸಂಚಾರವನ್ನ ನಿರ್ಬಂಧಿಸಲಾಗಿದೆ. ಜೊತೆಗೆ ಪಂಜಾಬ್ ಹಾಗೂ ರಾಜಸ್ಥಾನದ ಗಡಿ ಜಿಲ್ಲೆಗಳು ಹಾಗೂ ಅಲ್ಲಿನ ಸೂಕ್ಷ್ಮ ಪ್ರದೇಶಗಳ ಮೇಲೆ ಹೆಚ್ಚಿನ ನಿಗಾ ಇಡ್ತಾ ಇದ್ದಾರೆ. ಅಲ್ಲಿನ ಆಸ್ಪತ್ರೆಗಳಲ್ಲಿ ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿಯ ರಜೆಗಳನ್ನ ರದ್ದು ಮಾಡಲಾಗಿದೆ. ಎಲ್ಲ ಆಸ್ಪತ್ರೆಗಳು ಅಂದ್ರೆ ಖಾಸಗಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ 24/7 ವೈದ್ಯಕೀಯ ಚಿಕಿತ್ಸೆಗಳು ಸಿಗೋದಕ್ಕೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಜೊತೆಗೆ ವಿಶೇಷವಾಗಿ ಗಡಿ ಭಾಗಗಳಲ್ಲಿನ ಮಸೀದಿ ಹಾಗೂ ಮದರಸಾಗಳು ವಿಶೇಷ ನಿಗಾಗೆ ಒಳಗಾಗ್ತಾ ಇವೆ. ಇದರ ಜೊತೆಗೆ ಜಮ್ಮು ಕಾಶ್ಮೀರದ ಗಡಿ ಅಂದ್ರೆ ಲೈನ್ ಆಫ್ ಕಂಟ್ರೋಲ್ಗೆ ಹೆಚ್ಚಿನ ಪಡೆಗಳನ್ನು ರವಾನೆ ಮಾಡೋ ಕೆಲಸ ಕೂಡ ನಡೆದಿದೆ. ಪಾಕಿಸ್ತಾನದ ಶೆಲ್ಲಿಂಗ್ಗೆ ತೀವ್ರ ಪ್ರಮಾಣದ ಪ್ರತ್ಯುತ್ತರವನ್ನಿಲ್ಲಿ ಭಾರತ ಕೊಡ್ತಾ ಇದೆ. ಬಹುಶಃ ಇದನ್ನೇ ಮೊನ್ನೆ ನಿವೃತ್ತ ಸೇನಾ ಮುಖ್ಯಸ್ಥ MM ನರಾವಣೆ ಪಿಕ್ಚರ್ ಅಭಿ ಬಾಕಿ ಹೈ ಅಂತ ಹೇಳಿರಬೇಕು. ಈ ಬಾರಿ ಪಾಕಿಸ್ತಾನ ಅದು ಯಾವ ಮಟ್ಟಕ್ಕೆ ಒದೆ ತಿನ್ನುತ್ತೋ ಏನೋ ಪಾಪ. ಇದು ಗೆಳೆಯರೆ ಲಾಹೋರ್ ಸ್ಫೋಟ ಹಾಗೂ ಭಾರತದ ಗಡಿಯಲ್ಲಿನ ಚಟುವಟಿಕೆಗಳು ಮತ್ತು ಪಾಕಿಸ್ತಾನದ ಫಾಲ್ಸ್ ಫ್ಲಾಗ್ ಆಪರೇಷನ್ ಹಾಗೂ ಫಾಲ್ಸ್ ನ್ಯೂಸ್ ಪ್ರೊಪಗಂಡಾಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.